ಕಾಲ್ ಫ್ರಮ್ ಇಂಡಿಯಾ. ಇಶಾನ್, ವಿಷಯ ಏನ್ ಗೊತ್ತಾ? ಮೊದ್ಲಿಗಿಂತ ಲೀಗಲ್ ಫಾರ್ಮಾಲಿಟೀಸ್ ಇನ್ನೂ ಆಗ್ಬೇಕಾಗಿದೆ. ಓಕೆ ಅದಕ್ಕೋಸ್ಕರ ನೀನ್ ಇಂಡಿಯಾಗ್ ಬರೋದು ತುಂಬಾನೇ ಮುಖ್ಯ. ಅಂಕಲ್, ಇಲ್ಲಿ ಸ್ವಲ್ಪ ಕೆಲಸ ಇದೆ, ಮುಗಿಸಿದ ಕೂಡಲೇ ಬರ್ತೀನಿ. ಆಲ್ ರೈಟ್ ಇಶಾನ್, ಟೇಕ್ ಕೇರ್, ಸಿ ಯು ಬ್ಯಾಕ್ ಹೋಮ್. ಓಕೆ, ಬಾಯ್ ಅಂಕಲ್. Ishan, I'm so excited to see your house. ಐ ಕಾಂಟ್ ಇವನ್ ರೆಕಗ್ನೈಸ್ ದಿಸ್ ಪ್ಲೇಸ್ ನಾವು. 15 ವರ್ಷ ಬಿಟ್ಟು ಇಂಡಿಯಾಗೆ ಬರ್ತಾ ಇದ್ದೀನಿ ಕಾಯ್ನಾಥ್. Really? ಬೆಟ್ಟ ಕಾಣಿಸ್ತಿದ್ಯಾ ಅಲ್ಲಿ? ಅದು ಇಲ್ಲಿಂದ ಅಲ್ಲಿವರೆಗೂ ಎಲ್ಲ ಜಮೀನು ನಮ್ಮದೇ. ಒಂದು ಟೈಮಲ್ಲಿ ಇದೆಲ್ಲ ನಮ್ಮ ಫಾರ್ಮ್ಸ್ ಆಗಿತ್ತು. ಆದರೆ ಅಪ್ಪ ಅಮ್ಮ ತೀರ್ ಹೋದ್ಮೇಲೆ ಈಗಿದು ವೇಸ್ಟ್ ಲ್ಯಾಂಡ್. ಆ್ಯಂಡ್ ದೇರ್ ವಿ ಆರ್. ಕಮಾನ್ ಕಾಯ್ನಾಥ್, ಬಾ, ನಾನು ನಿಂಗೆ ನಮ್ಮನೆ ತೋರಿಸ್ತೀನಿ. ಸುಸ್ತಾಗೋಯ್ತು. ರಿಯಲಿ? ವಾವ್, ಲವ್ಲಿ ಪ್ಲೇಸ್. ಇಸ್ ದಟ್ ಸೋ? ಯು ಲೈಕ್ ಇಟ್? ಎಸ್. ನಿನ್ನ ಅರಮನೆ ಎಷ್ಟು ಚೆನ್ನಾಗಿದೆ. ಇಲ್ಲಿ ನಾನು ಪೂರ್ತಿ ಬಾಲ್ಯ ಕಳೆದಿದ್ದೀನಿ ಕಾಯ್ನಾಥ್. ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ. ಎಸ್, ಇಟ್ ಈಸ್. ಇಶಾನ್ ಅಂಕಲ್, what a pleasant surprise. Welcome back home. ಹೇಗಿದೆಯಾ ಇಶಾನ್? ಆರಾಮಾಗಿದ್ದೀನಿ ಅಂಕಲ್, ನೀವು ಹೇಳಿ. ನೀನ್ ಬರೋ ವಿಚಾರ ನನಗೆ ಗೊತ್ತಿತ್ತು ಇಶಾನ್, ಆದ್ರೆ ಈ ರೀತಿ ಇದಕ್ಕಿದ್ದಾಗೆ ನನಗೆ ಫೋನ್ ಮಾಡಿದ್ರೆ ನಾನು ಏರ್ಪೋರ್ಟಿಗೆ ಬಂದ್ಬಿಡ್ತಿದ್ದೆ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಕಮಾನ್ ಇಶಾನ್, ಇದ್ರಲ್ಲಿ ತೊಂದರೆ ಏನು ಇರ್ತಿರ್ಲಿಲ್ಲ. ಅಂಕಲ್, ಇವ್ ನನ್ನ ಫ್ರೆಂಡ್ ಕಾಯ್ನಾಥ್. Hello uncle, how do you do? I do very well. How are I'm you good. doing? Oh, that's great. Yeah. ಬಾ ಇಶಾನ್, ಒಳಗ್ ಹೋಗೋಣ. ಸರಿ ಅಂಕಲ್. ನೀನ್ ಮಾಡಿದ ಚೂರು ಸರಿ ಇಲ್ಲ ಇಶಾನ್. ನನಗೆ ಹೇಳ್ಬೇಕಿತ್ತಲ್ಲ ನೀನ್ ಇವತ್ತು ಬರ್ತಾ ಇದೀಯ ಅಂತ. ಸರ್ಪ್ರೈಸ್. ಜೊತೆಲಿ ಕಾಯ್ನಾಥ್ ಕೂಡ ಬರ್ತಿದ್ದಾಳೆ ಅಂತ. ಅಟ್ಲೀಸ್ಟ್ ಅತಿಥಿ ಸತ್ಕಾರ ಮಾಡೋದಕ್ಕೆ ಅವಕಾಶ ಆದ್ರೂ ಸಿಕ್ತಿತ್ತಲ್ವಾ? ಹಾ ಗೋಪಾಲ್. ಹಾ ಸರ್. ಯಜಮಾನ್ರು ಸಾಮಾನ್ ತಗೋಬಾ. ಮತ್ತೆ ಫುಟ್ಬಾಲ್ದು 2 ಕ್ಲಬ್ ತಗೊಳ್ಬೇಕು ಅಂತಿದ್ದೆ. ಒಳ್ಳೆ ಐಡಿಯಾ, ಇದಕ್ ತುಂಬಾ ಸ್ಕೋಪ್ ಇದೆ. ನನಗನ್ಸುತ್ತೆ ಸಾಹೇಬ್ರು ಮನೆ ಮಾಡ್ಕೊಂಡಿದ್ದಾರೆ. ಅನಿಸ್ತಿದೆ. ನಂಗೆ ಇದು ಸೀರಿಯಸ್ಲಿ ಗೊತ್ತೇ ಇರ್ಲಿಲ್ಲ. ಡೆಫಿನೆಟ್ಲಿ. ಓ ಇಶಾನ್. ಇಶಾನ್, ಓ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಈವನ್ ಐ ಆಮ್ ಹ್ಯಾಪಿ. ಇಶಾನ್, ಹಾಯ್ ಐ ಆಮ್ ಸಾನ್ವಿ. ಸೋ ಹ್ಯಾಪಿ. ಯಾವಾಗ ಬಂದೆ ಹೇಳು ಇಲ್ಲ ನಂಗೆ. ಈಗ್ಲೇ. ಎನಿವೇ ಕಾಯ್ನಾಥ್, ಮೀಟ್ ಮೈ ಡಾಟರ್ಸ್. ಇವಳು ಶ್ವೇತಾ. ಹಾಯ್. ಮತ್ತೆ ಇವಳು ಸಾನ್ವಿ. ಪ್ರೀತಿಯಿಂದ ಸನ್ನು ಅಂತೀವಿ. ಹಾಯ್. ಹೇ ಡೂಡ್, ವಾಟ್ಸ್ ಅಪ್? ಸೊ ಯಾರು ಇವರು ಇಷ್ಟು ಚೆನ್ನಾಗಿದ್ದಾರೆ? ಮೈ ಲವ್ ಕಾಯ್ನಾಥ್, ಆದಷ್ಟು ಬೇಗ ನಾವು ಮದುವೆ ಆಗ್ತಿದ್ದೀವಿ. ನೋಡು ಇಶಾನ್, ನಿಮಗೆ ಸುಸ್ತಾಗಿರ್ಬೋದು, ಸ್ವಲ್ಪ ರೆಸ್ಟ್ ಮಾಡಿ, ರಾತ್ರಿ ಊಟಕ್ಕೆ ಸಿಗೋಣ. ಸರಿ. After you. ವಾವ್. ಇಶಾನ್, ಇದು ನಿಮ್ ಪ್ಯಾಲೇಸಾ? ಎಷ್ಟು ಚೆನ್ನಾಗಿದೆ. ನಮ್ ಬೆಡ್ರೂಮಾ? ಯಾ. So? Your room is so beautiful, isn't it? ನಿನ್ನಷ್ಟಲ್ಲ ಬಿಡು. ಸಾರ್, ಈ ಲಗೇಜ್ಗಳನ್ನ ಎಲ್ಲಿಡಬೇಕು? ಲಗೇಜ್ ಅಲ್ಲಿಡಿ. ಆಯ್ತು ಮೇಡಮ್. ಆಯ್ತು ಮೇಡಮ್. ಇಶಾನ್, ಯು ನೋ ವಾಟ್? ನಿನ್ ರೂಮ್ ನೋಡಿ ನಂಗೆ ಅನಿಸ್ತಾ ಇದೆ ಐ ಆಮ್ ಇನ್ ಹೆವೆನ್. ಕಾಯ್ನಾಥ್, ನಮ್ಮಿ ಪ್ಯಾಲೇಸ್ ಹೆಸರಿಗೆ ಮಾತ್ರ. ಈಗಿದು ಹೆರಿಟೇಜ್ ಪ್ರಾಪರ್ಟಿ.
ಹ್ಮ್ ಇದನ್ನ ಉಳ್ಸೋಕೆ ನಾವು ಇಂಡಿಯಾಗೆ ಬಂದಿರೋದು. ಡೋಂಟ್ ವರಿ, ನಿನ್ ಗೆಲ್ತ್ಯಾ. ಹ್ಮ್ ಅಂಕಲ್ ರಾಜ್ವೀರ್, ಇದು ಎಷ್ಟು ಸುಂದರವಾದ ಜಾಗ. ಯಾರೇ ಆಗ್ಲಿ ಇಲ್ಲಿರಕ್ಕೆ ಪುಣ್ಯ ಮಾಡಿರ್ಬೇಕು. ನನ್ನ ಇಡೀ ಜೀವನ ಇಲ್ಲೇ ಇದ್ಬಿಡೋಣ ಅನ್ಕೊಂಡಿದೀನಿ. ಇದೆಲ್ಲ ನಿಂದೇನಮ್ಮ, ಇದು ನಿನ್ ಮನೆನೇ ಅಲ್ವಾ? ಅಂಕಲ್, ಹಾ ಇಶಾನ್. ನಾನು ಬರೀ 12 ದಿನಕ್ಕೆ ಇಂಡಿಯಾಗೆ ಬಂದಿರೋದು. ಸೊ ಪ್ಯಾಲೇಸ್ಗೆ ರಿಲೇಟೆಡ್ ಯಾವ ಲೀಗಲ್ ಇಶ್ಯೂಸ್ ಇದೆಯೋ ಅವನ್ನ ನೀವು ಕಂಪ್ಲೀಟ್ ಮಾಡಿಬಿಡಿ. ವೆಲ್ ಇಶಾನ್, ಐ ಟ್ರೈ ಮೈ ಬೆಸ್ಟ್. ಆಕ್ಚುಲಿ ನೀವು ಬರೋ ವಿಚಾರ ನನಗೆ ಮುಂಚೆನೆ ಗೊತ್ತಾಗ್ಬಿಟ್ಟಿದ್ರೆ ನಾಳೆನೇ ಲಾಯರ್ ಹತ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ತೀನಿ. ನೋ ಪ್ರಾಬ್ಲಮ್. ಕಾಯ್ನಾಥ್, ಒಂದು ಆಪಲ್ ಪಾಸ್ ಮಾಡ್ತೀಯಾ ನನಗೆ? ಯಾ ಶ್ಯೂರ್ ಅಂಕಲ್. ಥ್ಯಾಂಕ್ ಯು. ವೆಲ್ಕಮ್ ಅಂಕಲ್. ಎನಿವೆ, ನಾಳೆ ಚೆನ್ನಾಗಿ ಸುತ್ತಾಡಿ. ಕಾಯ್ನಾಥ್ಗೆ ಎಲ್ಲಾ ಜಾಗನೂ ತೋರಿಸು. ಎಸ್. ಮಿಕ್ಕಿದ್ದನ್ನೆಲ್ಲ ನಾಡಿದ್ ಮಾಡ್ಕೊಳ್ಳೋಣ. ಓಕೆ ಅಂಕಲ್. ಮತ್ತೆ ಸಾನ್ವಿ, ನೀನೇನ್ ಮಾಡ್ತಿದ್ಯಾ? ಅಷ್ಟೇನಿಲ್ಲ, ತುಂಬಾ ಬೋರ್ ಆಗ್ತಿದೆ ಈ ದೊಡ್ಡ ಪ್ಯಾಲೇಸ್ ಅಲ್ಲಿ. ಮತ್ತೆ ನಮ್ಮ ಜೊತೆ ಬರ್ಬೋದಲ್ಲ ನೀನು ಸ್ವಲ್ಪ ದಿನಕ್ಕೆ? ನೀನ್ ನನ್ ಕರೀಲೇ ಇಲ್ವಲ್ಲ. ಇನ್ಫ್ಯಾಕ್ಟ್ ನಾನು ನಿನ್ನ ಮೀಟ್ ಮಾಡಬೇಕು ಅಂತಾನೆ ಇದ್ದೆ. ಆದ್ರೆ ಹಾಗಾದ್ರೆ ಈ ಸಲ ನೀನ್ ನಮ್ಮ ಜೊತೆ ಬಾ. ಇಲ್ಲ, ಇನ್ನೊಂದ್ಸತಿ ಯಾವಾಗಾದ್ರೂ. ಇಶಾನ್, ಕ್ಯಾತಿ ಬಗ್ಗೆ ನಮಗೆ ಯಾವತ್ತೂ ಹೇಳಿರ್ಲಿಲ್ಲಲ್ಲ. ಅರೆ ಕಾಯ್ನಾಥ್, ನೀನೇ ಹೇಳು ನಿನ್ ಬಗ್ಗೆ. ಐ ಆಮ್ ಎ ಫ್ಯಾಷನ್ ಡಿಸೈನರ್. ಅಂಡ್ ಇಶಾನ್, ನೀನ್ ಯಾಕೆ ಹೇಳ್ಬಾರ್ದು? ಮತ್ತೆ ನನ್ನ ಹಾಗೆ ಕಾಯ್ನಾಥ್ಗೂ ತಂದೆ ತಾಯಿ ಇಲ್ಲ. ಶಿ ಇಸ್ ಜಸ್ಟ್ ಎ ಬ್ಯೂಟಿಫುಲ್ ಪರ್ಸನ್ ಆ್ಯಂಡ್ ಐ ಲವ್ ಹರ್. ಮತ್ತೆ ನಾವು ಆದಷ್ಟು ಬೇಗ ಮದುವೆ ಆಗಬೇಕು ಅಂತಿದ್ದೀವಿ. ಎಕ್ಸ್ಕ್ಯೂಸ್ ಮೀ. ಸಾನ್ವಿ ಮಗಳೇ, ಏನಿದು ಹುಚ್ಚಾಟ? ಡ್ಯಾಡ್, ಅವರಿಂದ ಯಾಕೆ ಬಚ್ಚಿಟ್ಟೆ? ನೀನ್ ಯಾಕೆ ಅವ್ರಿಗೆ ಹೇಳಲಿಲ್ಲ? ಸಾನ್ವಿ, ಎಲ್ಲ ನಿನ್ ಕಣ್ಮುಂದೆನೆ ತಾನೇ ನಡೀತಾ ಇದೆ. ಇದ್ರಲ್ಲಿ ಮುಚ್ಚಿಡಕ್ಕೆ ಇನ್ನೇನ್ ಉಳಿದಿದೆ? ಡ್ಯಾಡ್, ಮೇ ಬಿ ನಿನಗೆಲ್ಲ ಮುಗ್ದಿರ್ಬೋದು, ಆದ್ರೆ ನನಗೆ ಇನ್ನು ಏನು ಮುಗ್ದಿಲ್ಲ, ಗೊತ್ತಾ ಡ್ಯಾಡ್? ನೀನು ಮುಗಿಸ್ಲೇಬೇಕು. ಸಾನ್ವಿ, ನಿಜ ಏನ್ ಗೊತ್ತಾ? ಕಾಯ್ನಾಥ್ನ ಅವನು ಪ್ರೀತಿಸ್ತಾ ಇದ್ದಾನೆ. ಆದಷ್ಟು ಬೇಗ ಅವರಿಬ್ರು ಮದ್ವೆ ಆಗ್ತಾ ಇದ್ದಾರೆ. ನಾನ್ ಚಿಕ್ಕವಳಿಂದ ಬೆಳ್ದಿರೋದೇ ಇಶಾನ್ ಮುಖ ನೋಡ್ಕೊಂಡು. ಈಗ ನನಗಿದೆಲ್ಲ ಮರೆಯಕ್ಕಾಗಲ್ಲ. ಐ ವಿಲ್ ಫೈಟ್ ಫಾರ್ ಮೈ ಲವ್ ಬಿಕಾಸ್ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್. ಯಾವ್ದೇ ಶುರು ಆದ್ರೂ ಕೊನೆ ಇದ್ದೇ ಇರುತ್ತೆ. ಮತ್ತೆ ನನ್ ಪ್ರೀತಿ ಕೊನೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಆಗುತ್ತೆ ಡ್ಯಾಡ್. ನೀನು ಏನ್ ಬೇಕಾದ್ರೂ ಮಾಡ್ಕೋ, ಆದ್ರೆ ಸಾನ್ವಿ, ನಾನು ಹೇಳೋ ಒಂದ್ ವಿಚಾರ ತಲೆಲಿ ಇಟ್ಕೋ. ಪ್ರೀತಿ ಮತ್ತೆ ಮರ್ಯಾದೆ ಯಾವತ್ತು ಬಲವಂತವಾಗಿ ಸಿಗೋಂತದಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕಿಟಕಿ ಹಾಕಿ ಪ್ಲೀಸ್, ಮಲ್ಕೊಳಕ್ ಬಿಡಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಡಿಯರ್. ಇಶಾನ್, ಲೆಟ್ ಮಿ ಸ್ಲೀಪ್. ಡೋಂಟ್ ಡಿಸ್ಟರ್ಬ್. ಕಣ್ಬಿಡೀಗ, ಪ್ರಪಂಚ ನೋಡು. ಮಲ್ಕೊಳಕ್ ಬಿಡಿ. ನೀನ್ ಮಲ್ಗಿರುವಾಗ ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ಬೆಣ್ಣೆ ಹಚ್ತಿದ್ದೀರಾ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಯಾರೋ ನಿಂಗೆ ಗುಡ್ ಮಾರ್ನಿಂಗ್ ಹೇಳ್ತಿದಾರಲ್ಲ.
ಯಾರೋ ಅಲ್ಲ, ಸಾನ್ವಿನೇ. ಅವಳು ಇದೇ ಥರ ಚಿಕ್ಕ ವಯಸ್ಸಿಂದ ನನಗೆ ಗುಡ್ ಮಾರ್ನಿಂಗ್ ಹೇಳೋದು. Oh, I see. I'm feeling something. ಹೊಟ್ಟೆ ಊರಿನ Yes. ಸೊ ಇವತ್ ನೀನು ನನ್ನನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಪೂರ್ತಿ ಸ್ಟೇಟ್. ಫುಲ್ ಡೇ ಕೂಡ ನಮ್ಗೆ ಸಾಕಾಗಲ್ಲ ಅನ್ಸ್ತಿಲ್ವಾ ನಿನ್ಗೆ? ಹೇಳು. ಮೇ ಬಿ. ಗುಡ್ ಮಾರ್ನಿಂಗ್. ಹಾಯ್. ಹಾಯ್ ಸಾನ್ವಿ. ಗುಡ್ ಮಾರ್ನಿಂಗ್. ಹೌ ಆರ್ ಯು? ಹೇಗಿದ್ದೀರಾ? ಆಲ್ ರೈಟ್. ಇಬ್ರು ಎಲ್ಲಾದ್ರೂ ಆಚೆ ಹೋಗ್ತಾ ಇದ್ದೀರಾ? ನಾವು ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ವಲ್ಲ ಅದೇ ಜಾಗ. ನಾವೀಗ ಸಣ್ಣವರಲ್ಲ ಇಶಾನ್, ದೊಡ್ಡವರಾಗಿದ್ದೀವಿ. ಹೇ ಬಾ, ಪರವಾಗಿಲ್ಲ. ಚಿಕ್ಕ ವಯಸ್ಸಿಂದೆಲ್ಲ ನಮಗೆ ನೆನಪಾಗುತ್ತೆ. ನನ್ನ ಹಾರ್ಟಲ್ಲಿ ಇನ್ನೂ ಎಲ್ಲ ಮೆಮರೀಸ್ ಫ್ರೆಶ್ ಆಗಿದೆ ಇಶಾನ್, ಬಟ್ ನೀನು ಮರ್ತೋಗಿದ್ಯಾ. ಎನಿವೇ, ನೀವಿಬ್ರು ಹೋಗ್ಬಿಟ್ಟು ಬನ್ನಿ. ಡನ್. ಹೋಗೋಣ ಡಿಯರ್. ಯಾ, ಬಾಯ್ ಬಾಯ್. ಬಾಯ್, ಎಂಜಾಯ್. ಶಾನ್, ನಿನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕು. ನಾನು ರಾತ್ರಿವರೆಗೂ ಸುತ್ತಾಡಿಸ್ಬೇಕಾಯ್ತಾ? ಪ್ಲೀಸ್ ಕಣೋ, ನಂಗೆ ಇಲ್ಲೇ ಬೋರ್ ಆಗಲ್ವಾ? ಆಲ್ ರೈಟ್. ಮತ್ತೆ ಇಶಾನ್, ನಂಗೆ ಪೂರ್ತಿ ದಿನ ಸುತ್ತಾಡ್ಬೇಕು, ಗೊತ್ತಾಯ್ತಾ? ಓ ರಿಯಲಿ? ಯಾ, ಇಟ್ ಶುಡ್ ಬಿ ಅ ಪ್ರಾಪರ್ ಡೇ ಆಸ್ ಇನ್ ಜರ್ಮನಿ. ನೀನ್ ನನ್ ಕರ್ಕೊಂಡೇ ಹೋಗಲ್ಲ. ದ ಡೇಟ್ ಇಸ್ ಡ್ಯೂ ಇನ್ ಇಂಡಿಯಾ ಬೇಬ್. ರೊಮ್ಯಾಂಟಿಕ್ ಪ್ಲೇಸಸ್, ರೊಮ್ಯಾಂಟಿಕ್ ಕಂಟ್ರಿ, ರೊಮ್ಯಾಂಟಿಕ್. ವಾವ್, ಈ ಜಾಗ ಎಷ್ಟು ಚೆನ್ನಾಗಿದೆ ಅಲ್ವಾ? ಓ ರಿಯಲಿ? ಲವ್ಲಿ. ಹೇ, ಅಲ್ಲೇನಿದೆ? ಅದ್ ನಮ್ ಬೋಟಿಂಗ್ ಕ್ಲಬ್. ನಾನು Wow. ಡ್ಯಾಡಿ ಯಾವಾಗ್ಲೂ ಇಲ್ಲಿ ಬರ್ತಿದ್ವಿ. ಮೂವೀಸ್ ತರ ಇದೆ. ಹಾ, ನೋಡ್ತಿದ್ಯಲ್ಲ ಅಲ್ಲಿ ಮರ, ಅದ್ರ ಹತ್ರನೇ ನಮ್ ಟ್ರೀ ಹೌಸ್ ಇರೋದು. ನಾನು ಸಾನ್ವಿ ಶ್ವೇತಾ ಸೇರ್ಕೊಂಡು ಚಿಕ್ಕ ವಯಸ್ಸಲ್ಲೇ ಮಾಡಿದ್ವಿ. ಐ ಲವ್ ಯು ಇಶಾನ್, ಐ ಲವ್ ಯು. ಕ್ರೇಜಿ. ಐ ಲವ್ ಯು ಇಶಾನ್. ನೀನ್ ತಲೆ ಕೆಟ್ಟೋಗಿದೆ, ಕೆಳಗ್ ಕೂತ್ಕೋ. Great, what a lovely weather. You know, I love you. ಇಶಾನ್, ನಂಗೆ ತಡ್ಕೊಳಕ್ ಆಗ್ತಿಲ್ಲ. ಆಗಲ್ಲ ಕಣೋ. ಐ ವಾಂಟ್ ಪೀ ಬೇಬ್. ಇಶಾನ್, ನಿಲ್ಸು. ಗಾಡ್, ಇಟ್ಸ್ ಸೋ ಹಾಂಟೆಡ್. ಇಶಾನ್, ಎಷ್ಟು ಕತ್ಲಿದೆ. ನಂಗೆ ತುಂಬಾ ಭಯ ಆಗ್ತಿದೆ. ನಾನು ಹೇಳ್ದೆ ತಾನೆ ಮನೆಗೆ ಹೋಗೋಣ ಅಂತ. ನೀನೇ ಅರ್ಜೆಂಟ್ ಮಾಡಿದ್ದು. ಸರಿ ಇಳಿ. ಹೋಗೋಣ ಬಾ. ಇಲ್ಲೂ ನಾನು ಬರ್ಬೇಕಾ? ಹೋಗು, ನಾನು ಇಲ್ಲೇ ಇರ್ತೀನಿ. ಹೌ ಸಿಕ್.
ಭಯ ಆಗ್ತಿಲ್ವಾ? ತುಂಬಾ ಭಯ ಆಯ್ತು. ನಡಿ ಒಳಗ್ ಕೂತ್ಕೋ. ಹೌ ಸ್ಟೂಪಿಡ್. ತಂದು ಓಕೆ. ಕಮಾನ್ ಇಶಾನ್, ಬೇಗ ಸ್ಟಾರ್ಟ್ ಮಾಡು, ತುಂಬಾ ಚಳಿ ಆಗ್ತಿದೆ. ಸ್ಟಾರ್ಟ್ ಮಾಡೋಕ್ ಬಿಡು. ಏನಾಯ್ತು? ಸ್ಟಾರ್ಟ್ ಆಗಪ್ಪ. ಏನಾಯ್ತು? ಶಿಟ್, ಕೆಟ್ಟೋಯ್ತು ಅನ್ಸುತ್ತೆ. ಓ ಫಿಶ್. ಇರು, ಇಳಿದ್ಬಿಟ್ಟು ನೋಡ್ತೀನಿ ಈಗ. ಬೇಗ ಮಾಡು. ಓಕೆ. ಓ ಗಾಡ್. ಓಕೆ. ಏನಾಯ್ತು? ನೋಡ್ತಿದ್ದೀನಿ ರಮ್ಮ. ಏನಪ್ಪ? ಏನಾಯ್ತು? ಅನ್ಸುತ್ತೆ ಗಾಡಿ ಕೆಟ್ಟೋಗಿದೆ ಅಂತ. ಓ ಶಿಟ್, ಈಗೇನ್ ಮಾಡೋದು? ಇಟ್ಸ್ ಸೋ ಡಾರ್ಕ್ ಓವರ್ ಹಿಯರ್. ಐ ಆಮ್ ಸೋ ಸ್ಕೇರ್ಡ್. ಏನಾದ್ರೂ ಮಾಡ್ಬೇಕಲ್ಲ ಈಗ. ಐ ಆಮ್ ಸೋ ಸ್ಕೇರ್ಡ್. ವಾಟ್ ವಿಲ್ ವಿ ಡೂ? ಯೋಚನೆ ಮಾಡ್ಬೇಡ ಚಿನ್ನ. ಹಾ? ಓ ಥ್ಯಾಂಕ್ ಗಾಡ್. ಎಕ್ಸ್ಕ್ಯೂಸ್ ಮೀ, ನಮ್ ಕಾರ್ ರಿಪೇರಿ ಆಗಿದೆ, ನಮ್ಮನ್ನ ಡ್ರಾಪ್ ಮಾಡ್ತೀರಾ? ಯಾ ಶೋರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಗಾಡ್. ಹಾ, ಕೂತ್ಕೋ. ಓಕೆ. ಥ್ಯಾಂಕ್ ಯು ವೆರಿ ಮಚ್ ಯಾರ್. ಓಕೆ, ಕಮ್ ಆನ್. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಹೇ ಕೇನ್, ಕಾಫಿ ಮಾಡ್ತೀನಿ ಬಾ, ಎಲ್ರೂ ಕುಡಿಯೋಣ. ನೋ ಥ್ಯಾಂಕ್ಸ್, ಮತ್ತೆ ಬರ್ತೀನಿ. ಆಸ್ ಯು ವಿಶ್. ಓಕೆ ಓಕೆ, ಬಾಯ್. ಟೇಕ್ ಕೇರ್. ಬಾಯ್. ಬಾಯ್ ಬ್ರೋ. ಗುಡ್ ನೈಟ್. ಲೆಟ್ಸ್ ಗೋ. ಥ್ಯಾಂಕ್ ಗಾಡ್ ಕರೆಂಟ್ ಟೈಮ್ ಸರಿಯಾಗಿ ಬಂದ. ನಂಗಿನ್ನೂ ಭಯ ಆಗ್ತಾ ಇದೆ. ಹಾ? ಸಾಂಗ್ವಿ, ನಿಂಗೆ ಗೊತ್ತಿದೆ ಅಲ್ವಾ ಅದು ಇಶಾನ್ ಮತ್ತೆ ಖ್ಯಾತಿ ಒಬ್ರನ್ನೊಬ್ರು ಇಷ್ಟಪಡ್ತಾ ಇದ್ದಾರೆ ಅಂತ? ನೀನು ಅವರಿಬ್ರು ಮಧ್ಯೆ ಸುಮ್ಮನೆ ಹೋಗ್ತಾ ಇದೀಯಾ? ನಿನಗೆ ಚೆನ್ನಾಗಿ ಗೊತ್ತು, ನಾನು ಇಶಾನ್ನ ಚಿಕ್ಕವಳಿದ್ದಾಗಿಂದ ಪ್ರೀತಿಸ್ತಾ ಇದ್ದೀನಿ. ನಾನು ಅವನ್ನ ಬಿಟ್ಟಿರಲ್ಲ. ಆದ್ರೆ ನನ್ಗೆ ಹಂಗ ಅನ್ನಿಸ್ತಾ ಇಲ್ಲ ಈಶಾನ್ ಸಿಗ್ತಾನೆ ಅಂತ. ಶ್ವೇತಾ, ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ನಾನು ಇಶಾನ್ ಪಡ್ಕೊಳಕ್ಕೆ ಏನಾದರೂ ಮಾಡ್ತೀನಿ. ನಿನಗೆ ಗೊತ್ತು ನಾನು ಏನು ಹೇಳ್ತಿದ್ದೀನಿ. ನಾನು ಏನಾದರೂ ಮಾಡ್ಬೋದು. ಒಂದು ದಿವಸ
ನನಗೆ ಅವ್ನು ಸಿಕ್ಕೇ ಸಿಗ್ತಾನೆ. ಖನ್ನಾ ಅವರೇ, ನಾನು ಪರ್ಸನಲ್ ಆಗಿ ಅನ್ಕೊಳ್ತಾ ಇದ್ದೆ ನೀವು ಅವ್ರ ಸಿ ಎನ ಮೀಟ್ ಆಗಲಿ ಅಂತ. Okay, sir. ಬಿಫೋರ್ ವಿ ಟೇಕ್ ಓವರ್. ಪರ್ಫೆಕ್ಟ್. ಸಾಯಂಕಾಲನಾ? ಎಕ್ಸಾಕ್ಟ್ಲಿ. ಓಕೆ ಸರ್. And I'll not be in city for 2 days. What you can do in the meantime, you can get the audit job also done. ಓಕೆ ಸರ್. ಎಲ್ಲ ಪೇಪರ್ಸ್ನು ಇಶಾನ್ ಟೇಬಲ್ ಮೇಲೆ ಇಡು. ಅವನು ಅದನ್ನ ಕ್ರಾಸ್ ಚೆಕ್ ಮಾಡ್ತಾನೆ. ಬೈ ದ ಟೈಮ್ ಸರಿ ಸರ್. ಪೇಪರ್ಸ್ ಎಲ್ಲ ಇಶಾನ್ ನೋಡ್ಕೊಳ್ತಾನೆ. ಓಕೆ ಸರ್. ಆಯ್ತು ಖನ್ನಾ ಅವರೇ, ಯು ಮೇ ಗೋ ನೌ. ಸರಿ ಸರ್. ಇಶಾನ್, ನೀನು ಹೋಗು, ನಾನು ಆಮೇಲೆ ನೋಡ್ತೀನಿ. ಓಕೆ. ಹೇಳಿ ಅಂಕಲ್. ಇಶಾನ್, ಐಮ್ ನಾಟ್ ಶೋರ್ ಮಿನಿಸ್ಟ್ರಿಲಿ ಪೇಪರ್ ಸಬ್ಮಿಟ್ ಮಾಡೋದ್ರಿಂದ ಕೆಲಸ ಆಗಲ್ಲ ಅನ್ಸುತ್ತೆ. ಇಲ್ಲ ಅಂದ್ರೆ ನಾವೇ ಹೋಗಿ ಮೀಟ್ ಆಗೋಣ. ನಾಳೆನೇ ಹೋಗೋಣ. ಸರಿ ಅಂಕಲ್, ಹೋಗಿ ಮೀಟ್ ಮಾಡೋಣ. ಸೊ ಐ ಟೇಕ್ ದ ಅಪಾಯಿಂಟ್ಮೆಂಟ್ ಫಾರ್ ಟುಮಾರೋ. ಶೋರ್. ಟೇಕ್ ಕೇರ್. ಓಕೆ. ಇಶಾನ್, ಅರೆ ಕರಣ್, ಹಾಯ್, ಹೇಗಿದ್ದೀಯಾ? ಐ ಆಮ್ ಗುಡ್. ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀನೇನಿಲ್ಲಿ? ಅರೆ, ನಾನು ಇದೇ ಹೋಟೆಲಲ್ಲಿ ಇದ್ದೀನಿ. ಏನು ಹೇಳ್ತಿದ್ಯಾ? ಇದು ನನ್ನ ಹೋಟೆಲ್ಲೇ. ವಾವ್. ಸರಿ ಕರಣ್, ನೀನು ನಮ್ಮ ಮನೆಗೆ ಯಾವಾಗ ಬರ್ತಿದ್ಯಾ ಹೇಳು? ನನಗೆ ಸರ್ಪ್ರೈಸ್ ಕೊಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಯಾವಾಗಾದ್ರೂ ನಿಮ್ಮ ಮನೆಗೆ ಬರ್ತೀನಿ. ಸರ್ಪ್ರೈಸ್ನ ಹಾಗೆ. ಇಶಾನ್, ಹೇಳಿ. ನಾ ಅನ್ಕೊಂಡೆ ಏರ್ಪೋರ್ಟ್ ಇಂದ ಸೀದಾ ಮಿನಿಸ್ಟ್ರಿಗೆ ಹೋಗೋಣ ಅಂತ. ಓಕೆ. ಹೋಗಿ ಸಂಜೆ ಒಳಗೆ ಮಿನಿಸ್ಟ್ರಿ ಟೇಬಲ್ ಮೇಲೆ ನಮ್ ಫೈಲ್ ಇಡಬೇಕು ಅಂತ. ಬೆಳಿಗ್ಗೆ ಅಷ್ಟೊತ್ತಿಗೆ ಸಹಿ ಆಗುತ್ತೆ. ತುಂಬಾ ದಿವಸದಿಂದ ಮಲ್ಲಿಕ್ ಅವರು ಇನ್ವೈಟ್ ಮಾಡ್ತಾ ಇದ್ರು. ಮತ್ತೆ ನಿನಗೆ ಟೈಮೇ ಸಿಗೋದಿಲ್ಲ. ನೀನ್ ಹೋಟೆಲ್ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡು. ಮತ್ತೆ ಸಂಜೆ ಮಲ್ಲಿಕ್ ಅವ್ರ ಮನೆಗೆ ಹೋಗಿ ಡಿನ್ನರ್ ಮಾಡೋಣ. ಓಕೆ. ಮತ್ತೆ ಸೈಗಲ್ ಅವರ ಪ್ರಾಜೆಕ್ಟ್ ಕೂಡ ನೋಡೋಣ. ಓಕೆ ಬೇಬಿ, ನಾನು ಸ್ವಲ್ಪ ದೂರ ಹೋಗ್ತಿದ್ದೀನಿ. I'll miss you. ಒಂದೇ ದಿನ ಅಷ್ಟೇ. Hmm. ಐ ಲವ್ ಯು. I'll miss you, Dad. Come soon. ಸರಿ ಚಿನ್ನ. ಓಕೆ, ಬೈ, ಸಿ ಯು. ಆಲ್ ರೈಟ್, ಬೈ, ಸಿ ಯು. Bye. ಲೆಟ್ಸ್ ಗೋ. ಸರಿ ಡ್ಯಾಡ್, ಓಕೆ, ಲೆಟ್ಸ್ ಬೇಗ ಗೋ. ಬೈ ಬಂದ್ಬಿಡಿ. ಕಾಯ್ನಾಥ್. ಬೈ Bye. ಮಗಳೇ. ಓಕೆ ಡ್ಯಾಡ್, ಹುಷಾರು, ಬಾಯ್. ಅಬ್ಸಲ್ಯೂಟ್ಲಿ. ಇಶಾನ್, ಪೇಪರ್ಸ್ ಎಲ್ಲ ಕರೆಕ್ಟಾಗಿ ನೋಡಿದ್ಯಾ ತಾನೇ? ಹಾಂ. ಸಾನ್ವಿ, ಭಯ ಪಡಿಸ್ಬಿಟ್ಟೆ. ನೀನ್ ನಿಜ ಹೆದರ್ಕೊಂಡ? ನೀನ್ ಹೇಗಿಲ್ಲಿ? ನೀನ್ ಒಬ್ಳೇ ಇದ್ದೆ, ಇಶಾನೂ ಇಲ್ಲ. ನಿನಗ್ ಬೋರ್ ಆಗ್ತಿತ್ತು ಅನ್ಕೊಂಡೆ, ಸೊ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓ, ಥ್ಯಾಂಕ್ಸ್ ಡಿಯರ್. ನೀನ್ ನನ್ ಜೊತೆ ಯಾಕೆ ಬರಬಾರ್ದು? ಓಕೆ.
ಹೂಸ್ ದೇರ್? ಇಶಾನ್, ಎಲ್ಲಿದ್ಯಾ? ಯಾರಲ್ಲಿ? ಯಾರದು? ಏನಾಯ್ತು ಕ್ಯಾಥಿ? ಯಾಕೆ ಅಷ್ಟು ಜೋರಾಗಿ ಕಿರಿಸ್ದೆ? ಸಾನ್ವಿ, ಅಲ್ಲಿ ಯಾರೋ ಇದ್ರು ಗೊತ್ತಾ? ಸಮಾಧಾನ ಮಾಡ್ಕೋ, ಸಮಾಧಾನ. ನೀನು ಕತ್ಲು ನೋಡಿ ಭಯ ಪಟ್ಟಿರ್ಬೋದು. ನೋ ನೋ, ನಾನ್ ಜೋಕ್ ಮಾಡ್ತಾ ಇಲ್ಲ. ನಾನು ಆ ಕಡೆ ಏನೋ ಶಬ್ದ ಕೇಳ್ದೆ. ನಾನು ಅನ್ಕೊಂಡೆ ಯಾರೋ ಬರ್ತಿದ್ದಾರೆ ಅಂತ. ಜಸ್ಸಿ, ಯಾರೂ ಇಲ್ಲ. ಇಲ್ಲಿ ಯಾರೋ ಇದಾರೆ ಅಂತ ನಂಗೆ ಗೊತ್ತಾಗ್ತಿದೆ ಸಾನ್ವಿ. ನನ್ನ ನಂಬು ಸಾನ್ವಿ, ಯಾರೋ ಇಲ್ಲಿದ್ದಾರೆ. ಕ್ಯಾಥಿ, ಇಶಾನ್ ಕೂಡ ಇಲ್ಲ. ಅದಕ್ಕೆ ನೀನು ಭಯ ಪಡ್ತಿದ್ಯಾ? ನಾನಿಲ್ಲೇ ಹುಟ್ಟಿರೋದು. ಇಲ್ಲಿ ಆ ಥರ ಏನೂ ಇಲ್ಲ. ಹೋಗು, ನೀನು ಮಲ್ಕೋ, ಹೋಗು. ಗುಡ್ ಮಾರ್ನಿಂಗ್. ಇಶಾನ್, ನೀನ್ ಯಾವಾಗ ಬಂದೆ? ಕಾಯ್ನಾಥ್, ಈಗಲೇ. ಇಶಾನ್, ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಏನು ಹೇಳ್ತಿದ್ಯಾ? ಐ ಮೀನ್, ಎವ್ರಿ ಮೊಮೆಂಟ್ ಐ ಆಮ್ ಫೀಲಿಂಗ್ ಸಂಬಡಿ ಇಸ್ ವಾಚಿಂಗ್ ಮೀ. ಸಂಬಡಿ ಇಸ್ ಫಾಲೋಯಿಂಗ್ ಮೀ. ಇಶಾನ್, ಕಮಾನ್ ಕಾಯ್ನಾಥ್, ಏನು ತಮಾಷೆ ಮಾಡ್ತಿದ್ಯಾ? ನಾನ್ ಜೋಕ್ ಮಾಡ್ತಾ ಇಲ್ಲ ಇಶಾನ್. ಐ ಆಮ್ ಫೀಲಿಂಗ್ ಇಟ್ ಮೈ ಸೆಲ್ಫ್. ಕೂಲ್ ಡೌನ್, ನನಗೆ ಅರ್ಥ ಆಗುತ್ತೆ. ಏನ್ ಹೇಳ್ತಿದ್ಯಾ? ಕಾಯ್ನಾಥ್, ನಾನಿಲ್ಲದೆ ನಿಂಗೆ ಒಂದಿನೂ ಇರೋಕ್ಕಾಗಲ್ಲ ಅಲ್ವಾ? ಇದರ ಅರ್ಥ ಗೊತ್ತಾ ನಿಂಗೆ? ಯು ಆರ್ ಅಡಿಕ್ಟೆಡ್. ನಿಂಗೆ ನಾನಿಲ್ಲದೆ ಇರೋಕ್ಕಾಗಲ್ಲ. ರಿಯಲಿ? ಇಶಾನ್, ನಾನು ಬೇರೆ ಎಲ್ಲ ಪ್ರಾಪರ್ಟಿನೂ ನೋಡ್ತಾ ಇದ್ದೀನಿ. ಅದ್ರ ಜೊತೆ ಎಲ್ಲ ಮ್ಯಾಟ್ರನ್ನೂ ಸಾರ್ಟ್ ಔಟ್ ಮಾಡ್ತೀನಿ. ಹೇ ಕೇನ್, ವೆಲ್ಕಮ್ ಟು ಮೈ ಪ್ಲೇಸ್. ಹಲೋ, ಇವತ್ತು ನಾನು ನಿಮ್ಮ ಅರಮನೆ ನೋಡಬೇಕು ಅಂತಾನೆ ಬಂದೆ. ಹಾಯ್ ಕಾಯ್ನಾಥ್, ಹೌ ಆರ್ ಯು? ಹಾಯ್, ಐ ಆಮ್ ಫೈನ್. Well. ಹೌ ಆರ್ ಯು? ಥ್ಯಾಂಕ್ ಯು. ಬೈ ದ ವೇ, ಈ ಸುಂದರವಾದ ಹೂಗಳು ಸುಂದರವಾದ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಅಂಕಲ್, ದಿಸ್ ಇಸ್ ಕರಣ್. ಹೆಲೋ ಯಂಗ್ ಮ್ಯಾನ್, ಹಾಯ್, ಹೌ ಡು ಯು ಡೂ? ಐ ಆಮ್ ಫೈನ್. ವಾಟ್ ಡು ಯು ಡೂ ಕರಣ್? ಹಾಗೇನಿಲ್ಲ, ಯಾರನ್ನೂ ಹುಡ್ಕೊಂಡು ಅಲ್ಲಿ ಇಲ್ಲಿ ತಿರ್ಗಾಡ್ತಾ ಇರ್ತೀನಿ. ಈಗ ಅನಿಸ್ತಾ ಇದೆ ಅದು ಸಿಕ್ಕೇ ಬಿಡುತ್ತೆ ಅಂತ. ಆಲ್ ದ ಬೆಸ್ಟ್.
ಅಂಕಲ್ ಇವರೇ ಅವತ್ ರಾತ್ರಿ ನಮ್ಗೆ ಡ್ರಾಪ್ ಕೊಟ್ಟಿದ್ದು. ಇವ್ರು ಇರ್ಲಿಲ್ಲ ಅಂದಿದ್ರೆ ನಮ್ ಗತಿ ಏನಾಗ್ತಿತ್ತೋ ಗೊತ್ತಿಲ್ಲ ಹಾಗಾದ್ರೆ ಅಂಕಲ್. ಕರಣ್, ನಾವು ನಿಮಗೆ ತುಂಬಾನೇ ಥ್ಯಾಂಕ್ಫುಲ್ ಆಗಿರ್ಬೇಕು. ನೀವು ನಮ್ಮ ಮಕ್ಕಳಿಗೆ ಸಹಾಯ ಮಾಡಿದೀರಾ. ಎನಿವೇಸ್, ನಿಮಗೆ ನನ್ನ ಬ್ಯೂಟಿಫುಲ್ ಏಂಜಲ್ಸ್ ನ ಮೀಟ್ ಮಾಡಿಸ್ತೀನಿ. ಹೇ ಶ್ವೇತಾ, ಸಾಂವಿ, ಕಮ್ ಹಿಯರ್ ಪ್ಲೀಸ್. ಶ್ವೇತಾ, ಹೀಸ್ ಕರಣ್. ಕರಣ್, Oh, ಇವಳು hi. ಶ್ವೇತಾ, ದೊಡ್ಡ ಮಗಳು. ಹಾಯ್. ಅಂಡ್ ಶಿ ಇಸ್ ಸಾನ್ವಿ, ನನ್ನ Hello. ಮುದ್ದಿನ ಮಗಳು. ಸಾರ್ ಅಡಿಗೆ ಆಗಿದೆ. ನಡೀರಿ, ಎಲ್ಲ ಊಟ ಮಾಡೋಣ. ಯಾ ಗೋಪಾಲಣ್ಣ, ಪ್ಲೀಸ್ ಹೂವ ಎತ್ತಿಡಿ. ಹಂಗ್ರಿ ಯಾರ್. ಏನಾಯ್ತು? ನನಗನ್ಸುತ್ತೆ ಇದು ಮೆಂಟಲ್ ಡಿಸಾರ್ಡರ್ ಕೇಸು ಅಂತ. ಕೈನತ್ತವ್ರೆ, ನಿಮಗೆ ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ನೀವು ಅದಕ್ಕೆ ಸರಿಯಾದ ಉತ್ತರನೇ ಕೊಡಬೇಕು, ಪ್ರಾಮಾಣಿಕತೆಯಿಂದ. ನನಗನ್ಸುತ್ತೆ ನೀವು ಯೋಚನೆ ಮಾಡ್ತಾ ನಿಮ್ದೇ ಆದ ಪ್ರಪಂಚಕ್ಕೆ ಹೋಗ್ತೀರಾ ಅಂತ, ರೈಟ್? ಕೆಟ್ಟ ಯೋಚನೆಗಳು ಬರುತ್ತೆ ಅಲ್ವಾ? ನಿಮ್ಗೆ ಒಳಗಿಂದ ಭಯನೂ ಆಗತ್ತೆ ಅಲ್ವಾ? ನೀವು ಹೇಳಿದ್ ಸರಿ ಅನ್ಸುತ್ತೆ ಡಾಕ್ಟರ್. ಕಾಯಿನಾಥ್ ವಿಚಿತ್ರವಾಗಿ ಆಡೋದನ್ನ ನಾನು ಮುಂಚೆ ಕೂಡ ತುಂಬಾ ನೋಡಿದ್ದೀನಿ. ದಿಸ್ ಈಸ್ ದ ಪ್ರಾಬ್ಲಮ್ ಇಶಾನ್. ನಾವು ಮಾನಸಿಕ ರೋಗಿಗಳನ್ನ ತುಂಬಾನೇ ನೋಡಿದೀವಿ. ಅವ್ರ ಕಲ್ಪನೆಯ ಜಗತ್ತಿಗೆ ಹೋಗಿ ಗೋಡೆಗಳ ಮೇಲೆ ಭಯಾನಕ ಚಿತ್ರಗಳನ್ನ ಮೈ ಬಿಡಿಸ್ತಾರೆ. ಗಾಡ್. ಮತ್ತೆ ನಾವು ನೋಡ್ದಂಗೆ ಅವರು ಆ ಚಿತ್ರಗಳನ್ನ ಹೆವಿಲ್ ಅಂತ ಭಾವಿಸ್ತಾರೆ. ಚಮತ್ಕಾರದ ಮಾತುಗಳೇನಂತಂದ್ರೆ ಅವರು ಆ ಚಿತ್ರಗಳನ್ನ ನೋಡಿ ಭಯನೂ ಪಡ್ತಾರೆ. ಡಾಕ್ಟರ್, ಇಟ್ಸ್ ನಾಟ್ ದ ಕೇಸ್ ಆಫ್ ಹ್ಯಾಲುಸಿನೇಷನ್. ನಾನು ಮೆಂಟಲಿ ಸಿಕ್ ಅಲ್ಲ, ಇದು ರಿಯಾಲಿಟಿ. ನನ್ ಕಿವಿಯಲ್ಲಿ ಯಾರೋ ಪಿಸ್ಗುಟ್ಟೋದ್ ಕೇಳಿಸ್ತಿದೆ. ನನ್ನನ್ ಯಾರೋ ಮುಟ್ಟೋ ಹಾಗಾಗ್ತಿದೆ. ಐ ಕ್ಯಾನ್ ಫೀಲ್ ದೆಮ್. ಐ Cool ಕ್ಯಾನ್. down. ಐ ಆಮ್ ನಾಟ್ ಮೆಂಟಲಿ ಸಿಕ್. ಮಿಸ್ಟರ್ ಇಶಾನ್, ಕಯನತ್ ಅವರು ಅವರ ಭ್ರಮೆಯ ಪ್ರಪಂಚವನ್ನ ರಿಯಾಲಿಟಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಅವ್ರ ಕಣ್ಣಿನ ಕೆಳಗೆ ಡಾರ್ಕ್ ಸರ್ಕಲ್ಸ್ ಬಂದಿದೆ. ಅದರ ಅರ್ಥ ಅವರು ತುಂಬಾ ದಿನಗಳಿಂದ ನಿದ್ದೆನೇ ಮಾಡಿಲ್ಲ. ಅವ್ರಿಗೆ ನಿದ್ದೆ ತುಂಬಾ ಅವಶ್ಯಕತೆ ಇದೆ. ಅಂಕಲ್ ರಾಜ್ವೀರ್, ಅವ್ರಿಗೆ ಸ್ವಲ್ಪ ಅರ್ಥ ಮಾಡಿಸಿ. ಡಾಕ್ಟರ್, ಇದೇ ರಿಯಾಲಿಟಿ. ಐ ಆಮ್ ನಾಟ್ ಮೆಂಟಲಿ ಸಿಕ್. ಸಾನ್ವಿ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನೂ ಇಲ್ಲ. ಐ ನೋ. ಕ್ಯಾತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಏನೂ ಇಲ್ಲ ಹಾಗೆ. ನನಗೆ ಗೊತ್ತು ಇಶಾನ್, ನೀನ್ ಕೈನಾಥ್ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ.
ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಇಶಾನ್? ನಾನ್ ನಿನ್ಗೆ ಎಷ್ಟು ದಿನದಿಂದ ಹೇಳ್ತಿದ್ದೀನಿ, ಈ ಪ್ಯಾಲೇಸ್ ಅಲ್ಲಿ ಯಾರು ಇದಾರೆ ಇಶಾನ್, ನನ್ನ ನೆರಳು ಹಾಗೆ ಹಿಂಬಾಲಿಸ್ತಾ ಇದ್ದಾರೆ. ಐ ಫೀಲ್ ಇಟ್ ಮೈ ಸೆಲ್ಫ್. ಯಾರು ನನ್ ಕಿವಿಯಲ್ಲಿ ನನ್ನ ಹೆಸರನ್ನ ಹೇಳ್ತಾರೆ ಇಶಾನ್. ನನಗೊಂಚೂರು ಅರ್ಥ ಆಗ್ತಿಲ್ಲ, ಅವನಿಗೆ ನನ್ನಿಂದ ಏನ್ ಬೇಕು? ಕಾಯ್ನಾಥ್, ಇದೆಲ್ಲ ನಿಂಗೆ ಹಿಡ್ದಿರೋ ಭ್ರಮೆ. ನಾನು ನನ್ನ ಕಣ್ಣಲ್ಲಿ ಏನ್ ನೋಡ್ತೀನೋ ನಾನು ಅದನ್ನೇ ನಂಬೋದು. ಈಶಾನ್, ನಿನ್ಗೆ ಅರ್ಥ ಆಗ್ತಿಲ್ಲ ನಾನು ಎಷ್ಟು ಕಷ್ಟ ಪಡ್ತಿದ್ದೀನಿ ಅಂತ. ಯಾಕ್ ನಿಂಗೆ ಅರ್ಥ ಆಗಲ್ಲ? ಕಾಯ್ನಾಥ್, ಕಾಯ್ನಾಥ್, ಮೇಡಮ್, ಮೇಡಮ್ ಅವರೇ, ಮೇಡಮ್. कायनात, ಚಲ್ವಿ ಮಿಶ್ರಾ, ಏನು? ಎಲ್ಲಿ? ಸರಿ, ನೀನು ಅಲ್ಲೇ ಇರು, ನಾ ಈಗಲೇ ಬರ್ತೀನಿ. ಅಂಕಲ್, ಇದೆಲ್ಲ ಹೇಗಾಯ್ತು? ನನಗೇನು ಗೊತ್ತಾಗ್ತಿಲ್ಲ. ನೋಡ್ತಿದ್ದಂಗೆ ನಾನು ಸರ್ಗೆ ಫೋನ್ ಮಾಡಿದೆ. ಇಶಾನ್, ನೀವು ಇಲ್ಲೇ ಇರಿ, ನಾನು ನೋಡ್ತೀನಿ. ಏನಾಯ್ತು?
ನೀನ್ ಕಾಯ್ನಾಥ್ ಕರ್ಕೊಂಡು ಮನೆಗೆ ಹೋಗು, ನಾನು ಎಲ್ಲ ನೋಡ್ಕೊಳ್ತೀನಿ. ಸರಿ ಅಂಕಲ್. ಮಿಶ್ರಾ, ಕಮಿಷನರ್ಗೆ ಫೋನ್ ಮಾಡು. ಸರಿ ಸರ್. ಮದನ್ ಸಾವು, ಕಾಯ್ನಾಥ್ನ ಈ ಸ್ಥಿತಿ, ಈಗ ನನ್ನ ಮನ್ಸಲ್ಲೂ ಒಂದು ಪ್ರಶ್ನೆ ಹುಡ್ತಾ ಇದೆ. ನಿಜವಾಗ್ಲೂ ಏನಾದ್ರೂ ಈ ಮನೆಗೆ ದೃಷ್ಟಿಯಾಗಿದ್ಯಾ? ಸಮಸ್ಯೆ ಇದೆ, ಅದಕ್ಕೆ ಇದೆಲ್ಲ ಆಗ್ತಾ ಇರೋದು. ಏನು ಅರ್ಥನೇ ಆಗ್ತಿಲ್ಲ. ನನ್ಗಂತೂ ಅರ್ಥ ಆಗ್ತಿಲ್ಲ ನಿಮ್ಮನ್ನೆಲ್ಲ ಹೇಗ್ ಕನ್ವಿನ್ಸ್ ಮಾಡೋದು ಅಂತ. ನೀವ್ ಯಾರೂ ನನ್ನ ನಂಬ್ತಾನೂ ಇಲ್ಲ. ಇಲ್ಲಿ ಯಾರೋ ಇದ್ದಾರೆ, ನಾನು ಅವ್ರನ್ನ ಫೀಲ್ ಮಾಡ್ತಿದ್ದೀನಿ. ಬಟ್ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಅದು ಪ್ರಾಣಿನೂ ಅಲ್ಲ, ಮನುಷ್ಯನೂ ಅಲ್ಲ. ಹೇ ಇಶಾನ್, ನನಗನ್ಸುತ್ತೆ ಇದೆಲ್ಲ ಒಂದು ಕಟ್ಕತೆ ಇರಬಹುದು ಅಂತ. ನನಗೆ ಗೊತ್ತಾಗುತ್ತೆ ಕಾಯ್ನಾಥ್ ಪರಿಸ್ಥಿತಿ ಏನು ಅಂತ. ಯಾರು ಸೆನ್ಸಿಟಿವ್ ಇರ್ತಾರೋ ರಕ್ತ ನೋಡಿದ ಕೂಡಲೇ ಅವರು ಅಲ್ಲೇ ತಲೆ ತಿರುಗಿ ಬೀಳ್ತಾರೆ. ಮತ್ತೆ ಕಾಯ್ನಾಥ್ ಅಂತೂ ಕೆಲಸದವನ ಭಯಾನಕವಾದ ಡೆಡ್ ಬಾಡಿ ನೋಡಿದಾಳೆ. ನನಗನ್ಸುತ್ತೆ ಇದು ಅದರದೇ ಪರಿಣಾಮ. ಬೈ ದ ವೇ, ನಾನು ಹೊರಡಬೇಕು. ಬಾಯ್ ಅಂಕಲ್. ಬಾಯ್ ಇಶಾನ್. ನನಗೆ ಕಾಯ್ನಾಥ್ ಮಾತಲ್ಲಿ ನಿಜ ಇದೆ ಅನಿಸ್ತಾ ಇದೆ. ಈ ಭೂತ, ಪ್ರೇತ, ಆತ್ಮ, ಈ ಎಲ್ಲ ಮಾತನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಏನಾಯ್ತು? ಕಾಯ್ನಾಥ್, ಕ್ಯಾತಿ, ಕಾಯ್ನಾಥ್ ಏನಾಗ್ತಿದೆ ನಿಂಗೆ? ಕಾಯ್ನಾಥ್, ಇದಕ್ಕಿದ್ದಾಗ ಏನಾಯ್ತು ನಿಂಗೆ? ಏನಾಯ್ತು ಕಾಯ್ನಾಥ್? ಕಾಯ್ನಾಥ್, ಕಾಯ್ನಾಥ್ ಏನಾಯ್ತು? ಏನು ಚಿಂತೆ ಮಾಡಬೇಡಿ. I see. ಅದು ವಾಮಿಟ್ ಆಗಿರೋದ್ರಿಂದ ಹ್ಮ್. ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ ಅಷ್ಟೇ. ಏನಾದರೂ ಇದ್ರೆ ನನಗೆ ಫೋನ್ ಮಾಡಿ. ಆಲ್ ರೈಟ್? ಆಲ್ ರೈಟ್. कायनात, कायनात, हाँ कायनात, 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 कायनात ಏನಾಯ್ತು ನಿಂಗೆ? ಕಾಯ್ನಾತ್, ಏನಾಯ್ತು ನಿಂಗೆ? ಕಾಯ್ನಾತ್, ಕಾಯ್ನಾತ್,
ಯಜಮಾನ್ರೆ, ಒಂದು ವೇಳೆ ದೇವ್ರ ಹತ್ರ ನಿಮ್ಮ ನಂಬಿಕೆ ಇದ್ದರೆ ದೆವ್ವಗಳನ್ನ ಕೂಡ ನೀವು ನಂಬಲೇಬೇಕಾಗುತ್ತೆ. ಒಂದು ಕೆಟ್ಟ ಆತ್ಮ, ತುಂಬ ಕೆಟ್ಟ ಆತ್ಮ ಮೇಡಮ್ ಅವರಿಗೆ ತೊಂದರೆ ಕೊಡ್ತಿದೆ. ಅದು ಮೇಡಮ್ ಅವ್ರಿಗೆ ಕಷ್ಟ ಕೊಡ್ತಿದೆ ಯಜಮಾನ್ರೆ. ನೀನು ಹೇಳ್ತಾ ಇರೋದು ಇದೇನಾ? ಈ ಮನೆಯಲ್ಲಿ ಭೂತ ಪ್ರೇತ ಇದೆ ಅಂತ? ಅದು ಬರೀ ಕಾಯನಾಥ್ಗೆ ತೊಂದರೆ ಮಾಡ್ತಾ ಇದೀಯಾ? ನೀನ್ 21ನೇ ಶತಮಾನದಲ್ಲಿ ಬದುಕ್ತಾ ಇದೀಯಾ? ಇದು ನಿಜ ಆದ್ರೆ ನಾನು ಅಥವಾ ಬೇರೆಯವ್ರು ಯಾಕೆ ನೋಡಿಲ್ಲ ಅದನ್ನ? ನಮ್ಗೆ ಯಾಕೆ ಅನುಭವ ಆಗಿಲ್ಲ? ವರ್ಷಗಳಿಂದ ಅಂಕಲ್, ಸಾನ್ವಿ, ಶ್ವೇತಾ ಇದೇ ಮನೇಲಿದ್ದಾರೆ. ಆದ್ರೆ ಅವ್ರನ್ನ ಯಾರು ಇವತ್ತವರೆಗೂ ತೊಂದರೆ ಮಾಡಿಲ್ವಲ್ಲ? ಇಲ್ಲಿ ನೋಡು ಇಶಾನ್, ನನಗೆ ಗೋಪಾಲ್ ಮಾತಲ್ಲಿ ನಿಜ ಇದೆ ಅನ್ಸ್ತಾ ಇದೆ. ಇವ್ ನಿಜವಾಗ್ಲೂ ಅಂಕಲ್, ನೀವು? ನಾನು ಕೈನಾಥ್ನ ಕರ್ಕೊಂಡು ವಾಪಸ್ ಹೋಗ್ತೀನಿ. ನೀವು ಹೋಗೋಕ್ಕಾಗಲ್ಲ ಯಜಮಾನ್ರೆ. ಯಾಕಂದ್ರೆ ಆ ಆತ್ಮ ಮೇಡಮ್ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಬಿಡಲ್ಲ ಯಜಮಾನ್ರೆ. ಆ ಆತ್ಮ ಮೇಡಮ್ ಅವ್ರನ್ನ ಸಾಯಿಸ್ಬಿಡುತ್ತೆ ಯಜಮಾನ್ರೆ. ಶಟ್ ಅಪ್! ನಾನು ಕಾಯಿನಾಥ್ ಮತ್ತೆ ಕೆಟ್ಟ ಆತ್ಮದ ಮಧ್ಯೆ ನಿಂತ್ಕೊಂಡಿದ್ದೀನಿ. ಕಾಯಿನಾಥ್ನ ಕರ್ಕೊಂಡು ಹೋಗಕ್ಕೂ ಮುಂಚೆ ಅದನ್ನ ನಾನ್ ಕೊಂದಾಕ್ತೀನಿ. ಇಶಾನ್, ಸಮಾಧಾನ ಮಾಡ್ಕೋ. ಕಾಯ್ನಾಥ್ಗೆ ಏನೂ ಆಗೋದಿಲ್ಲ, ಏನೂ ಆಗಲ್ಲ. ಯಜಮಾನ್ರೆ, ಈ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಯಿಂದ ಮಾತ್ರ ಮೇಡಮ್ ರಕ್ಷಿಸೋಕೆ ಸಾಧ್ಯ. ಅವರೇ ಮಲೇನ್ ಬಾಬಾ. ಇದಂತೂ ತುಂಬಾ ಅಪಾಯಕಾರಿಯಾಗಿದೆ. ಆದ್ರೆ ಬಾಬಾ, ನಿಮ್ಮ ತಂತ್ರವಿದ್ಯೆಯಲ್ಲಿ ಇದಕ್ಕೇನಾದ್ರೂ ಉಪಾಯ, ನಿವಾರಣೆ ಏನಾದ್ರೂ ಇರ್ಬೇಕಲ್ವಾ? ಇದೆ. ಆ ಆತ್ಮ ಅಂತೂ ಈ ಹುಡುಗಿಯನ್ನ ಸಂಪೂರ್ಣವಾಗಿ ತನ್ನ ವಶ ಮಾಡ್ಕೊಂಡಿದೆ. ಇದ್ನಂತೂ ತಡಿಲೇಬೇಕು, ಇಲ್ಲ ಅಂದ್ರೆ ತುಂಬಾ ತಡ ಆಗೋಗುತ್ತೆ. ಏನಾದ್ರೂ ಮಾಡಿ ಬಾಬಾ, ಇವಳ ದೇಹದಿಂದ ಆ ಕೆಟ್ಟ ಆತ್ಮನ ದೂರ ಮಾಡಿ.
ಹೊರ್ಟೋಗೋ ನೀನು, ಹೊರ್ಟೋಗೋ ನೀನು. ನಾನ್ ಕೇಳ್ತಾ ಇದ್ದೀನಿ, ಯಾರ್ ನೀನು? ನಿನ್ ತಂತ್ರ ಮಂತ್ರ ಎಲ್ಲ ಬಿಟ್ಬಿಡು. ನೀನ್ ನನ್ಗೇನು ಮಾಡಕ್ಕಾಗಲ್ಲ. ಹೊರ್ಟೋಗೋ ಇಲ್ಲಿಂದ, ಹೊರ್ಟೋಗು. ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ? ಮಾಂತ್ರಿಕ, ನೀನು ಬದುಕಿರ್ಬೇಕು ಅಂದ್ರೆ ಇಲ್ಲಿಂದ ಹೊರಟೋಗು. ಹೋಗ್ಬೇಕಾಗಿರೋದು ನೀನೇನೆ. ಈ ಹುಡುಗಿ ಶರೀರವನ್ನು ಬಿಟ್ಟು ಆಚೆ ಹೋಗು, ಇಲ್ಲ ಅಂದ್ರೆ ಭಸ್ಮ ಮಾಡಾಕ್ಬಿಡ್ತೇನೆ. ನಾನ್ ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ದೀನಿ. ಈಗ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಯಾರು ನನ್ನ ತಡೆಯಕ್ಕಾಗಲ್ಲ. ಸರ್, ನಾನು ಇವಾಗಲೂ ಅದನ್ನೇ ಹೇಳ್ತೀನಿ ಸರ್. ಮೇಡಮ್ ಅವ್ರನ್ನ ಕರ್ಕೊಂಡು ಮಲೆನ್ ಬಾಬು ಅವ್ರ ಹತ್ರ ಹೋಗಿ, ಅವರು ನಿಮ್ಮ ಕಷ್ಟಗಳನ್ನೆಲ್ಲ ನಿವಾರಿಸ್ತಾರೆ ಸರ್. ಅವ್ರನ್ನ ಬಿಟ್ಟು ಮೇಡಮ್ ಅವ್ರ ರಕ್ಷಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ಸರ್. ಬಾಬಾ, ಹಕ್ಲಾ ಇಲಾಹ ಇಲ್ಲಿಲ್ಹ ಅಲ್ಲಾಹು ಅಕ್ಬರ್. ತೀರ್ಪು ಬರೋದ್ರಲ್ಲಿದ್ದಾರೆ. ಸಮಯ ಅಂತೂ ಜಾದ ಆಗ್ತಾನೇ ಇದೆ. ಆ ದುಷ್ಟ ಆತ್ಮ ತನ್ನ ಗುರಿನ ತಲುಪೋದ್ರಲ್ಲಿದೆ. ಒಂದು ವೇಳೆ ಅದ್ರ ಕೆಲಸ ಆಗೋದ್ರೆ ಖಯಾನತ್ಗೆ ಶಕ್ತಿ ಬಂದ್ಬಿಡತ್ತೆ. ನಿಮ್ಮ
ನಿಮ್ಮೆಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಆ ದುಷ್ಟಶಕ್ತಿಯಿಂದ ಆ ಹುಡುಗಿನ ಯಾರು ಕಾಪಾಡಕ್ಕಾಗಲ್ಲ. ಯಾರು ಕಾಪಾಡಕ್ಕಾಗಲ್ಲ ಅಂದ್ರೆ ಏನರ್ಥ ಬಾಬಾ? ಬಾಬಾ ನನ್ನ ಕಾಯಿನಾಥ್ನ ಈ ರೀತಿ ಸಾಯೋದಕ್ಕೆ ಬಿಡೋದಿಲ್ಲ. ಏ ಮಗು, ನಿನ್ನಿಂದ ಏನು ಅಳ್ಳಾಡ್ಸಕ್ಕಾಗಲ್ಲ. ಒಪ್ಕೊಳ್ತೀನಿ ನಿನ್ನ ಹತ್ರ ಧೈರ್ಯ ಇದೆ ಅಂತ. ಆ ಕೆಟ್ಟ ಆತ್ಮ ಹತ್ರ ಖಂಡಿತವಾಗ್ಲೂ ಹೋರಾಡ್ತೀಯ. ಪ್ರೀತಿಲಿ ತುಂಬಾ ಶಕ್ತಿ ಇರುತ್ತೆ. ನಿನಗೆ ತಿಳ್ಕೊಳ್ಬೇಕಾ ಅವನು ಯಾರು ಅಂತ? ಯಾರು ನಿನ್ನ ಜೀವನನ ಹಾಳು ಮಾಡಿದ್ದಾನಲ್ವಾ, ಅವನು ನಿನ್ನ ಮನೆಯಲ್ಲೇ ಇದ್ದಾನೆ, ನಿನ್ನ ಜೀವನದಲ್ಲೂ ಇದ್ದಾನೆ. ನಿನ್ನ ಹೆಂಡತಿಯ ದೇಹದಲ್ಲಿದ್ದಾನೆ. ಯಾರದು ಬಾಬಾ? ನನಗಂತೂ ಏನೂ ಅರ್ಥ ಆಗ್ತಿಲ್ಲ ಅಂಕಲ್. ಏನಾಗ್ತಿದೆಯೋ ಗೊತ್ತಾಗ್ತಿಲ್ಲ. ಬರಬೇಕು ಇಶಾನ್ ಸಿಂಗ್ ಆನಿಯಾ. ಯಾರು ನೀನು? ಹೂ ದ ಹೆಲ್ ಆರ್ ಯು? ನಾನು ಅವನೇ. ಯಾವುದರಿಂದ ನೀನು ಖಯಾನತ್ನ ಕಾಪಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿದ್ಯಾ. ಈಗ ಯಾವ ತಂತ್ರಮಂತ್ರ ಶಕ್ತಿಗಳು ಕೂಡ ಕೆಲಸಕ್ಕೆ ಬರೋದಿಲ್ಲ, ತಿಳ್ಕೊ. ಖಯಾನತನ್ನ ನಾನೇ ಕರ್ಕೊಂಡು ಹೋಗ್ತೀನಿ. ನಾನಿರೋವಾಗ ಕಾಯಿನಾಥ್ಗೆ ನೀನ್ ಏನು ಮಾಡಕ್ಕಾಗಲ್ಲ. ಖಯಾನತ್ನ ಕಾಪಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಖಯಾನತ್ನ ಜೀವ ಈಗ ನಂದಾಗ್ಬಿಟ್ಟಿದೆ. ಅವಳನ್ನ ನಾನ್ ಕರ್ಕೊಂಡು ಹೋಗ್ತೀನಿ. ನಿನ್ಗೇನ್ ಬೇಕು? ಕಾಯಿನಾಥ್ ನಿನ್ಗೇನ್ ಮಾಡಿದಾಳೆ? 1910ರಿಂದ ನಾನು ಅವಳ ಪ್ರೀತಿಯ ಹುಡುಕಾಟದಲ್ಲಿದ್ದೀನಿ. ಈಗ ಅದರ ಸಮಯ ಬಂದಿದೆ. I will kill you, bastard! I can't believe this. ಇಶಾನ್, ಅವನು ಕಾಯ್ನಾಥ್ ಹತ್ರನೇ ಹೋಗಿರ್ಬೇಕು. ನಡಿ ಹೋಗೋಣ.
ಸಾನ್ವಿ, ಇಶಾನ್, ನೀನು ಇಲ್ಲಿ ನನ್ನ ಹತ್ರ? ಸೀರಿಯಸ್ಲಿ ನನಗೆ ನಂಬಕ್ಕಾಗ್ತಿಲ್ಲ. ನನಗೆ ಗೊತ್ತಿದೆ ಸಾನ್ವಿ, ನೀನು ನನ್ನನ್ನು ತುಂಬ ಪ್ರೀತಿಸ್ತೀಯ ಅಂತ. ನಾನು ಕೂಡ ನಿನ್ನನ್ನು ತುಂಬಾ ಇಷ್ಟಪಡ್ತಿದ್ದೀನಿ. ಸಾನ್ವಿ, ನಿನಗೆ ನಾನು ಬೇಕು ಅಂದರೆ ನಾನು ನೀನು ಇಬ್ಬರು ಸೇರಿಕೊಂಡು ಕಾಯಿನಾಥ್ನ ಮುಗಿಸೇ ಬಿಡಬೇಕು. ಇಶಾನ್, ನಿಂಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಏನ್ ಬೇಕಾದ್ರೂ. ಸಾನ್ವಿ, ನನಗೂ ಕಾಯಿನಾಥ್ ಅಂದರೆ ಅಷ್ಟೇನು ಇಷ್ಟ ಇಲ್ಲ. ಹೇಗಿದ್ರೂ ಅವಳು ಸಾಯ್ತಾ ಇದ್ದಾಳೆ. ನಿನಗೆ ನಾನು ಬೇಕು ಅಂದರೆ ಅವಳು ಕುತ್ತಿಗೆಯಿಂದ ಆ ತಾಯ್ತ ತೆಗೆದು ಬಿಸಾಕ್ಬಿಡು. I love you so much, Ishan. I love you. I love you, Ishan. I love you so much. Kane, you here? ಹಾ ಸಾನ್ವಿ, ಇದು ನಾನೇ. ನೀನ್ ಇಷ್ಟಪಡ್ತಿರೋದು ಇಶಾನ್, ಆದ್ರೆ ನಾನು ಇಷ್ಟಪಟ್ಟಿದ್ದು ಕಾಯ್ನಾಥ್. ಒಂದ್ ವೇಳೆ ನಿನಗೆ ನಿನ್ನ ಪ್ರೀತಿ ಸಿಗ್ಬೇಕು ಅಂತ ಇದ್ರೆ ನಾನು ಹೇಳೋ ಹಾಗೆ ನೀನ್ ಮಾಡ್ಲೇಬೇಕು.
ಕಾಯ್ನಾಥ್, ನೀನು ಹುಷಾರಾಗಿದೆಯಾ? ತಗೋ, ಜ್ಯೂಸ್ ಕುಡಿ. ನೀನೇನ್ ಅನ್ಕೊಂಡಿದ್ಯಾ? ನೀನು ತಾಯ್ತಾ ಹಾಕ್ಬಿಟ್ರೆ ನಾನ್ ಹೋಗ್ಬಿಡ್ತೀನಾ? ನಿನಗ್ ನೋವಾಗ್ತಿದ್ಯಾ? ಹಾಗಾದ್ರೆ ಪೌರ್ಣಿಮೆವರೆಗೂ ಕಾಯಿ, ಆಮೇಲೆ ನಿನ್ನ ನೋವೆಲ್ಲ ಹೋಗ್ಬಿಡುತ್ತೆ. ನಿನ್ನ ಉದ್ದೇಶಗಳನ್ನ ನಾನಂತೂ ಈಡೇರೋದಕ್ಕೆ ಬಿಡೋದಿಲ್ಲ, ಖಂಡಿತ ಇಲ್ಲ. Ishan, please save me. Ishan, I am going through so much pain, Ishan. 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 ಅಂಕಲ್, ನನಗೆ ಗೊತ್ತಾಗ್ತಿಲ್ಲ ಕಾಯಿನಾಥ್ ಕುತ್ತಿಗೆಯಿಂದ ತಾಯ್ತ ತೆಗ್ದಿದ್ ಯಾರು ಮತ್ತೆ ಯಾಕೆ ಅಂತ. ಇಶಾನ್, ಇದೇ ಪ್ರಶ್ನೆನ ಪದೇ ಪದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಮತ್ತೆ ಯಾರಿರ್ಬೋದು, ಅವರಿಗೆ ಇದರಿಂದ ಏನ್ ಪ್ರಯೋಜನ ಆಗುತ್ತೆ? ಇವಾಗಂತೂ ನನಗೆ ಏನು ಹೊಳಿತಾ ಇಲ್ಲ ಇಶಾನ್. ನನ್ನ ತಲೆ ಏನು ಕೆಲಸ ಮಾಡ್ತಾ ಇಲ್ಲ. ಅರ್ಥ ಆಗ್ತಾ ಇಲ್ಲ ಈ ಮನೆಗೆ ಯಾರ ದೃಷ್ಟಿ ಬಿದ್ದಿದೆ ಅಂತ. ಇಶಾನ್, ನೀನ್ ಕೊನೆಗೂ ನನ್ನೋನೆ. ನೀನ್ ನನ್ನೋನ್ ಮಾತ್ರ, ನನ್ ಮಾತ್ರ. ಸಾನ್ವಿ, ಕಾಯಿನಾಥ್ ಕುತ್ತಿಗೆಯಿಂದ ತಾಯ್ತ ತೆಗ್ದಿದ್ ನೀನಾ? ಯಾಕೆ ನಾನ್ ಯಾಕೆ ಮಾಡ್ಲಿ ಅದನ್ನ? ನಾನ್ ಯಾವ ತಾಯ್ತಾನು ತೆಗ್ದಿಲ್ಲ. ನಾನ್ ಕೇಳ್ತಾ ಇದ್ದೀನಿ, ತಾಯ್ತ ತೆಗ್ದಿದ್ ನೀನಾ? ನನಗ್ ಗೊತ್ತು ನೀನ್ ಕಾಯಿನಾಥ್ನ ಕೊಲ್ಬೇಕು ಅಂತಿದ್ಯಾ. ನಾನು ಕಾಯಿನಾಥ್ಗೋಸ್ಕರ ಒಂದೊಂದು ಕ್ಷಣ ಸಾಯ್ತಿದ್ದೀನಿ. ಆದ್ರೆ ಒಂದ್ ವಿಷಯ ಸರಿಯಾಗಿ ಕೇಳಿಸ್ಕೊ, ನಾನು ಯಾವತ್ತೂ ನಿನ್ನವನಾಗಲ್ಲ. ಇಶಾನ್, ನಾನು ಆ ತಾಯ್ತನ ಬಿಸಾಕ್ದೆ. ಏನು? ಹೌದು, ನಾನದನ್ನ ಬಿಸಾಕ್ದೆ. ಬಿಕಾಸ್ ನನಗೆ ಗೊತ್ತು ಇಶಾನ್, ನೀನು ಯಾವತ್ತೂ ನನ್ನೋನಾಗಲ್ಲ. ನಾನು ನೀನು ಕ್ಯಾತಿಗೋಸ್ಕರ ಕಷ್ಟಪಡೋದು ನೋಡೋಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ. ಕೇನ್ ನಿಜವಾದ ಹೆಸರು ಕೇನ್ ಡಿಸೂಜಾ. ಅವನೊಂದು ಫಾರೆಸ್ಟ್ ಆಫೀಸರ್. ಫಾರೆಸ್ಟ್ ಆಫೀಸರ್? ನನಗೇನ್ ಅನ್ಸುತ್ತೆ ಅಂದ್ರೆ, ಸುಮಾರು ವರ್ಷಗಳಿಂದ ಇಲ್ಲಿ ಯಾರು ಬಂದಿಲ್ವಾ ಅಂತ. ಅನ್ಸುತ್ತೆ ಇಲ್ಲಿದ್ದವರಿಗೆ ಪೇಂಟಿಂಗ್ ಮೇಲೆ ತುಂಬಾ ಆಸಕ್ತಿ ಇರಬೇಕು. ಇದಂತೂ ಯಾವುದೋ ಆದಿವಾಸಿ ಹುಡುಗಿ ಚಿತ್ರ ಇದ್ದ ಹಾಗಿದೆ. ಆದಿವಾಸಿ? ಅಂಕಲ್, ನಿಮ್ಗೆ ಅನಿಸ್ತಾ ಇಲ್ವಾ ಈ ಫೋಟೋ ಕಾಯಿನಾಥ್ ತರನೇ ಇದೆ ಅಂತ?
ಏನು ಏನ್ ಮಾತಾಡ್ತಾ ಇದೆಯಾ ಇಶಾನ್? ಕಾಯ್ನಾಥ್ ಮತ್ತೆ ಆದಿವಾಸಿ ರೂಪದಲ್ಲಿ? ಈಗಿದೊಂದು ಯಕ್ಷ ಪ್ರಶ್ನೆ ಆಯ್ತು ಇಶಾನ್. ನನಗೂ ಏನೋ ಅರ್ಥ ಆಗ್ತಿಲ್ಲ ಅಂಕಲ್. ಏನೋ ರಹಸ್ಯ ಇದೆ, ಏನೋ ಸಂಬಂಧ ಖಂಡಿತ ಇದೆ, ಏನೋ ರಹಸ್ಯ ಇದೆ ಈ ಪೇಂಟಿಂಗ್ದು ಕಾಯ್ನಾಥ್ಗೆ. ಇಶಾನ್, ಇಲ್ಲೇ ಹತ್ರದಲ್ಲಿ ಆದಿವಾಸಿಗಳ ಹಳ್ಳಿ ಇದೆ, ಅಲ್ಲಿ ಹೋಗೋಣ. ಅಲ್ಲೇನಾದ್ರೂ ನಮಗೆ ಮಾಹಿತಿ ಸಿಗಬಹುದು. ಯಾಕಂದ್ರೆ ಈ ಚಿತ್ರ ಯಾವ್ದೋ ಆದಿವಾಸಿ ಹುಡುಗಿದೆ. ನೋಡಪ್ಪ, ಇಲ್ಲಿ ಕೇಳಿ. ಈ ಫೋಟೋದಲ್ಲಿರೋ ಹುಡುಗಿ ನಿಮಗೆ ಗೊತ್ತಾ? ಇಲ್ಲ, ನೀನ್ ನೋಡೋ. ಇದು ಯಾರಂತ ನಂಗೆ ಗೊತ್ತಿಲ್ಲ, ನೀವು ಅವ್ರನ್ನ ಕೇಳಿ. ಓಕೆ, ಥ್ಯಾಂಕ್ ಯು. ಯಜಮಾನ್ರೆ, ಈ ಹುಡುಗಿನೇನಾದ್ರೂ ನೀವು ಗುರ್ತು ಹಿಡಿತೀರಾ? ಈ ಮುಖ ಏನಾದ್ರೂ ನಿಮಗೆ ಗೊತ್ತಾ? ಏಯ್, ಇಲ್ ಬಾ. ಸಾಹೇಬ್ರೆ, ನಮ್ಮ ಅಮ್ಮಂಗೆ ಹುಷಾರಿಲ್ಲ, ಅದಕ್ಕೆ ನಾನೇ ಕೆಲಸ ಮಾಡ್ಬೇಕು. ಏನ್ ಹೆಸರು ನಿಂದು? ಕುಸುಮ್. ಬಾ ಇಲ್ಲಿಗೆ. ಓ, ಇದು ನಂತರನೇ ಇದೆ. ಇದು ನಂದ ಸಾಹೇಬ್ರೆ? ಬೇಡ.
ಇವತ್ತು ಅಮಾವಾಸ್ಯೆ. ಆ ಆತ್ಮದ ಶಕ್ತಿ ಇವತ್ತು ತುಂಬಾ ಹೆಚ್ಚಾಗಿರುತ್ತೆ. ಈ ಕತ್ತಲೆಯ ರಾತ್ರಿ ಆ ಆತ್ಮದ ಶಕ್ತಿಯನ್ನು 100 ಪಟ್ಟು ಹೆಚ್ಚಾಗಿರುತ್ತೆ. ಅರ್ಧರಾತ್ರಿ ಮುಗಿಯೋದ್ಕಿಂತ ಮುಂಚೆ ಆ ಆತ್ಮದ ಅಸ್ಥಿ ಪಂಜರವನ್ನು ಸುಟ್ಟಾಕ್ಬಿಡ್ಬೇಕು. ಆದ್ರೆ ಬಾಬಾ, ನಾವು ಅಸ್ಥಿ ಪಂಜರನ ಹೇಗೆ ಹುಡ್ಕೋದು? ಈ 4 ಕವಡೆಗಳು ನೀನು ಸಾಗೋದಕ್ಕೆ ದಾರಿ ತೋರಿಸ್ತವೆ. ಹೋಗು, ನಿನಗೆ ಹಲ್ಲ ಸಹಾಯ ಮಾಡ್ತಾರೆ. ಓಡು ಓಡು, ಬೇಗ ಓಡು. ಅಯ್ಯೋ, ಬರ್ತಾ ಇದೆ, ಬೇಗ ಓಡು. ಬೇಗ 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 ಓಡು, ಬೇಗ ಬೇಗ ಬಾಬಾ, ಬೇಗ ಬೇಗ ಬಾ, ಓಡು 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 ಓಡು. ಶ್ವೇತಾ, ಬೇಗ ಓಡು ಓಡು. ಈ ಕಡೆ ಹೋಗೋಣ, ಈ ಕಡೆ ಹೋಗೋಣ, ಈ ಕಡೆ ಬಾ. ಬೇಗ ಬೇಗ ಓಡು ಓಡು. ಸಾನ್ವಿ, ಓಡು ಶ್ವೇತಾ, ಬೇಗ ಬಾ. ಅಯ್ಯೋ ಶ್ವೇತಾ, ಬೇಗ ಬಾ. Let's go. ಬೇಗ ಓಡೋಣ ಬಾ. Let's get out of here, please. ಶ್ವೇತಾ, ಓಡು. Saanvi, run. Please come. ನನ್ ಕೈಲಾಗ್ತಿಲ್ಲ ಓಡೋಕೆ. ಬೇಗ ಬಾ ಶ್ವೇತಾ, ಓಡು ಓಡು. ಅಯ್ಯೋ, ಓಡು ಬೇಗ. ಓಡು ಓಡು, ಇನ್ನು ಬೇಗ ತಪ್ಪಿಸ್ಕೋಬೇಕು. ಓಡು ಓಡು. ಶ್ವೇತಾ, ಬೇಗ ಬೇಗ ಬಾ. Get up, get up, come on, get up. ನಾವು ಹೋಗ್ಬೇಕು ಇಲ್ಲಿಂದ. ನಾನು ಇಟ್ಕೊಂಡಿದ್ದೀನಿ, ನಿನ್ನ ಕೈ ಹಿಡ್ಕೊಂಡಿದ್ದೀನಿ. ಬಾಯ್, get up, ಬೇಗ ಬೇಗ, ನಾವು ಇಲ್ಲಿಂದ ಹೋಗ್ಬೇಕು. Get up. ಸಾನ್ವಿ, ಸಾನ್ವಿ, ನೀನ್ ಎದ್ದೇಳಬೇಕು ಇವಾಗ. ಎದ್ದೇಳು ಶ್ವೇತಾ, ಶ್ವೇತಾ, ಪ್ಲೀಸ್ ಶ್ವೇತಾ. ಶ್ವೇತಾ, ಶ್ವೇತಾ. Come on, ಸಾನ್ವಿ, get up. Come on, ಸಾನ್ವಿ, come on, come on.
ಇಶಾನ್, ಬೇಗ ಕೌಡೆ ತೆಗಿ. ಸರಿ ಅಂಕಲ್. ಈಗ ಇನ್ನೊಂದೆಸಿ. ಈಗ ಇಶಾನ್, 4ನೇ ಕೌಡೆ ಎಸಿ ನೋಡೋಣ. ಎಸಿ ಬೇಗ. ಇಶಾನ್, ಇದು ಅದೇ ಜಾಗ ಇರಬೇಕು. ಹೌದು ಅಂಕಲ್, ಇದು ಅದೇ ಜಾಗ. ಹೋಗೋಣ ಹೋಗೋಣ. ಇಶಾನ್, ಬೇಗ ಬೇಗ ಇಶಾನ್, ಹರಿಯ. ಕಮಾನ್ ಅಂಕಲ್. ಶ್ವೇತಾ, ಡ್ಯಾಡಿ, ಇಶಾನ್, ಶ್ವೇತಾ, ಓಕೆ? ಶ್ವೇತಾ, ಶ್ವೇತಾ, ಏನಾಯ್ತು ಶ್ವೇತಾ? ಡ್ಯಾಡಿ, ಸಾಂಗ್ವಿನ ಖ್ಯಾತಿ ಕೊಂದ್ಬಿಟ್ಲು. ಸಾನ್ವಿಗೆ ಏನಾಯ್ತು? ಅವಳು ಸಾಯಿಸ್ಬಿಟ್ಲು. ಏನು? ಡ್ಯಾಡಿ, ಸಾಯಿಸ್ಬಿಟ್ಲಾ? ಸಾಯಿಸ್ಬಿಟ್ರ? ಸಾನ್ವಿ, ಅವಳು ನಮ್ಮನ್ನ ಯಾರನ್ನ ಉಳ್ಸಲ್ಲ ಡ್ಯಾಡಿ. ಪ್ಲೀಸ್ ಇಲ್ಲಿಂದ ಹೊರಟೋಗೋಣ ಬನ್ನಿ ಡ್ಯಾಡಿ.
ಇಶಾನ್, ನನ್ನ ಕಾಪಾಡು. ಇಶಾನ್, ಬಾ ಇಶಾನ್, ನನ್ನ ಹತ್ರ ಬಾ ಇಶಾನ್. ಇಶಾನ್, ಪ್ಲೀಸ್ ಪ್ಲೀಸ್ ಹೋಗ್ಬೇಡ, ಇಶಾನ್, ಪ್ಲೀಸ್ ಹೋಗ್ಬೇಡ, ನಿನ್ನನ್ನು ಉಳ್ಸಲ್ಲ ಅವಳು. ಬೇಡ ಇಶಾನ್, ಬೇಡ. ಇಶಾನ್, ಬಾ ಇಶಾನ್, ಬಾ ಬಾ ನನ್ನ ಹತ್ರ ಬಾ ಬಾ. ಕಾಯ್ನಾಥ್, ನೀನು ನನ್ನನ್ನಿವತ್ತು ತಡೆಯಕ್ಕಾಗಲ್ಲ. ಕಾಯ್ನಾಥ್, The prince will come and take the princess away. ಅಂಕಲ್, ಶ್ವೇತಾ, ಡ್ಯಾಡಿ, ನಂಗೆ ತುಂಬಾ ಭಯ ಆಗ್ತಾ ಇದೆ. ಇಶಾ, ಆ ಕಡೆ ಅಂಕಲ್. ಇಶಾನ್ ಇಲ್ಲೇ ಎಲ್ಲೋ ಹತ್ರದಲ್ಲಿರ್ಬೇಕು ಅನ್ಸುತ್ತೆ. ಇಶಾನ್ ನೋಡು, ಅಲ್ಲಿ ಏನೋ ಕಾಣಿಸ್ತಾ ಇದೆ ನನಗೆ. ಇಶಾನ್, ಎಲ್ಲಿ? ಅಲ್ಲಿ. ಅಂಕಲ್, ಸಿಕ್ಬಿಡ್ತು.
ಇದೇ ಜಾಗ ಇರಬೇಕು. ಸರಿ ಅಂಕಲ್. ನನಗ್ ಗೊತ್ತಿತ್ತು ಅದು ನಿನ್ನ ವಶಕ್ಕೆ ಬರಲ್ಲ ಅಂತ. ಧೈರ್ಯ ಮಾಡು ಹಾಗೂ ಎದುರಿಸುವ ಆ ಪಿಶಾಚಿಯನ್ನ. ದೇವ್ರು ನಿನ್ ಜೊತೆಗಿರ್ತಾನೆ. ಗೆಲ್ಬೇಕು ಅನ್ನೋ ಛಲನೇ ನಿನ್ನ ಪ್ರೀತಿನ ಕಾಪಾಡುತ್ತೆ. ಇದು ಬಾಬಾ ಪೀರ್ ಸಂದಲ್ ಅವರ ಪವಿತ್ರವಾದ ತೀರ್ಥ. ಇದನ್ನು ಆ ಪಿಶಾಚಿಯ ಮೇಲೆ ಹಾಕಿದರೆ ಅದು ಸುಟ್ಟು ಭಸ್ಮವಾಗಿ ಹೋಗುತ್ತೆ. ಇನ್ನೂ ಗಟ್ಟಿಯಾಗಿ, ಇನ್ನೂ ಜೋರಾಗಿ. ಕೆಳಗಡೆ ಇಳಿರಿ. ಶ್ವೇತಾ, ಶ್ವೇತಾ, ಇಳಿ ಇಳಿ. ಶ್ವೇತಾ, 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 ಬಾಟ್ ಓಪನ್ ಮಾಡು. ಕೈನಾಥ್, 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 ಕಣ್ತಗಿ ಕೈನಾಥ್, 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 ಕಣ್ತಗಿ ಕೈನಾಥ್.